ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದ ಒಂದು ಸ್ವಂತ ಬ್ರ್ಯಾಂಡ್ ಅನ್ನ ಕಟ್ಕೊಂಡು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರ ಬಗ್ಗೆ ಇವತ್ತಿನ ಈ ಒಂದು ಸಂಚಿಕೆ. ಸೊ ನಿಮಗೆಲ್ರಿಗೂ ಗೊತ್ತಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ ಕೂಡಲೇ ನೇರ ನುಡಿ, ನೇರ ಮಾತು, ನೇರ ನುಡಿಯ ರಾಜಕಾರಣಿ ಅಂತ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇದು ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದಂತಹ ಅಥವಾ ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಒಬ್ಬಂಟಿಯಾದ್ರು ಅನ್ನುವಂಥ ನಿಟ್ಟಿನ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಕೆಲವರು ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು. ಆ ಸಮಯದಲ್ಲಿ ಗೊತ್ತಾಗಿರ್ತಕ್ಕಂಥ ವಿಚಾರಗಳು, ಹೊರಗಡೆ ಬಂದಿರ್ತಕ್ಕಂಥ ವಿಚಾರಗಳನ್ನ ಕೇಳಿದ್ರೆ ಬಹುಶಃ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಂತ ಕೆಲವು ನಾಯಕರು ಯತ್ನಾಳ್ರವರ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ನಿಮಗೆ ಎಲ್ರಿಗೂ ಗೊತ್ತಿರಬೇಕು, ಇವತ್ತು ಯಾವ ವಿಚಾರವನ್ನ ಮಾತನಾಡ್ಲಿಕ್ಕೆ ಹೊರಟಿದೀವಿ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿಯಿಂದ ಸುಮಾರು ಒಂದು ವಿಚಾರವನ್ನ ಹೇಳುವಂಥದ್ದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಉಚ್ಚಾಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ತನ್ನ ಕಾಲ್ ಮೇಲೆ ತಾನು ಕಲ್ಲನ್ನು ಕೊಟ್ಟಿದೆ ಅಂತ ಬಹು ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ಎಲ್ಲರೂ ಅನ್ಕೊಂಡಿರುವ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಎಲ್ಲರ ಹಾಗೆ ಬೆಳೆದು ಬಂದವರಲ್ಲ, ಅಥವಾ ಎಲ್ಲರ ಹಾಗೆ ಸುಮ್ಮನೆ ರಾಜಕೀಯ ಮಾಡಿದವರಲ್ಲ. ಅವರು ಈ ದೇಶದ ಪ್ರೇಮ ಮತ್ತು ಈ ದೇಶದ ಸ್ವಾಭಿಮಾನ, ನಾಡಿನ ಪ್ರೇಮ, ನಾಡಿನ ಸ್ವಾಭಿಮಾನ, ಹಿಂದುತ್ವ ಅಂತಕ್ಕಂತಹ ಒಂದು ಆ ಫೈರ್ ಬ್ರ್ಯಾಂಡ್, ಅದರ ಜೊತೆಗೆ ರಕ್ಷಣೆ, ಇವೆಲ್ಲವನ್ನ ನೋಡ್ತಕ್ಕ ಬಂದಾಗ ಅಭಿವೃದ್ಧಿ, ಇದನ್ನೆಲ್ಲ ಕಾಣಬಹುದಾದಂಥ ವಿಚಾರಗಳಲ್ಲಿ ಇದಕ್ಕಿಂತ ಹೆಚ್ಚಿನದಾಗಿ ಗುರುತಿಸಿಕೊಂಡಂಥವರು ರಾಜ್ಯ ಮಟ್ಟದಲ್ಲಿ ದೊಡ್ಡ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗುರುತಿಸಲ್ಪಡ್ತಾರೆ ಅವರು ಯತ್ನಾಳ್ರು. ಯಾಕಂತಂದ್ರೆ ಯಾವ ಒಬ್ಬ ವಿರೋಧ ಪಕ್ಷದ ನಾಯಕ, ಅಂದ್ರೆ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿತಾ ಇದ್ದಾರೋ ಅವರು ಮಾಡಬೇಕಿದ್ದ ಕೆಲಸವನ್ನೂ ಸಹ ಯತ್ನಾಳ್ರವರು ಎದ್ದು ನಿಂತ್ಕೊಂಡು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅದರ ವಿರುದ್ಧ ಈಗ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಅಂತಂದ್ರೆ ಅವರಿಗಿರ್ತಕ್ಕಂಥ ಪವರ್ ಏನು ಅನ್ನುವಂಥದ್ದು ಇದ್ರ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಬಹುತೇಕ ಬಿಜೆಪಿ ಹೈಕಮಾಂಡ್ ಗಮನಿಸ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ಅಂತಕ್ಕಂಥ ವಿಚಾರ. ಈ ಕುತೂಹಲಕಾರಿ ವಿಚಾರಕ್ಕೆ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ಳಲಿದೆ, ಏನೇನು ಆಗಲಿದೆ, ಅದು ಅಷ್ಟಲ್ಲದೆ ಇನ್ನು ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಂತಹ ಕೆಲವು ರೆಬಲ್ಸ್ ಟೀಮ್ನ ನಾಯಕರು ಮತ್ತೆ ಈಗ ದೆಹಲಿ ಮೆಟ್ಟಿಲನ್ನ ಏರ್ತಾ ಇದ್ದಾರೆ. ಕಾರಣ, ದೆಹಲಿಗೆ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ವಾಪಸ್ ಕರೆದುಕೊಳ್ಬೇಕು ಅಂತಾನೋ ಅಥವಾ ಮತ್ತೆ ಬೇರೆ ಯಾವ ವಿಚಾರಕ್ಕೆ ದೆಹಲಿಯ ಮೆಟ್ಟಿಲುಗಳನ್ನ ಏರ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ವಿಚಾರ ಸತ್ಯ, ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ವಾಪಸ್ ಕರೆದುಕೊಳ್ಳದಿದ್ದರೆ, ಒಂದು ವೇಳೆ ಕರೆಯದಿದ್ದರೆ, ಬಸನಗೌಡ ಪಾಟೀಲ್ರವರನ್ನ ಹೊರಗಡೆ ಇಟ್ಟಿದ್ದಾದರೆ ಭಾರತೀಯ ಜನತಾ ಪಾರ್ಟಿ 2028ರ ಚುನಾವಣೆಯನ್ನ ಬಹಳ ಕಠಿಣವಾಗಿ ಎದುರಿಸಬೇಕಾಗ್ತದೆ. ಎದುರಿಸಿದರೂ ಕೂಡ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದೀವಿ ಅಂತಂದ್ರೆ, ಇಲ್ಲಿ 70-80ರಷ್ಟು ಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಬಲದಲ್ಲಿ ಹಿಂದುತ್ವ ಇದೆ. ಇದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡಿದ್ರೆ, ಅಥವಾ ಒಬ್ಬ ಸಾಮಾನ್ಯ ಪ್ರಜೆಯನ್ನ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಬಹಳ ಅದ್ಭುತವಾಗಿ ಗೊತ್ತಾಗ್ತದೆ. ಕೆಲವು ಭಾರತೀಯ ಜನತಾ ಪಾರ್ಟಿಯ ಸಮಾವೇಶಗಳನ್ನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರು ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಸೇರುವ ಜನಸಂಖ್ಯೆಯ ಉತ್ತರವೇ ನಿಖರವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಇತ್ತು. ಯಾಕಂದ್ರೆ ಎಲ್ಲಿ BSY ಪುತ್ರ ವಿಜಯೇಂದ್ರ ಹೋಗ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿ 5,000-6,000 ಸೇರ್ತಕ್ಕಂಥ ಜನ, ಆ ಜಾಗದಲ್ಲಿ ಯತ್ನಾಳ್ರವರು ಪಕ್ಷೇತರ ಅಂದ್ರೆ ಅವ್ರು ಯಾವುದೇ ಈಗ ಪಕ್ಷದಲ್ಲಿ ಇಲ್ಲ, ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಅಂದ್ರೂ ಕೂಡ 10,000-15,000 ಜನ, ಈ ರೀತಿ ಇದಕ್ಕಿಂತ ಮೇಲ್ಗಡೆನೆ ಸೇರ್ತಕ್ಕಂಥ ಜನ ಅವರನ್ನ ಅಷ್ಟು ಒಗ್ಗೂಡಿಸ್ತಾ ಇತ್ತು. ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ಬಲ ಎಷ್ಟಕ್ಕಿದೆ, ಯಾವ ಬಲ ಹೆಚ್ಚಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಬಿಜೆಪಿ ತನ್ನ ಕಾಲ ಮೇಲೆ ತಾನು ಕಲ್ಲು ಹೋಗ್ಕೊಂಡಿರೋದಂತೂ ಬಹಳ ಸತ್ಯ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಕರೆದುಕೊಳ್ಳೋದಿದ್ರೆ ಯಾವ ನಿರ್ಧಾರವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ತಗೋಬಹುದು ಅಂತಂದ್ರೆ, ಹೊಸ ಪಕ್ಷ ಕಟ್ಟಬಹುದು. ಅವರಂತೂ ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕಂತೂ ಹೋಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗುತ್ತದೆ.
ಸೊ ಇನ್ನೇನಾದರೂ JDS ಪಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ BJP ಮತ್ತು JDS ಈಗಾಗಲೇ ಮೈತ್ರಿಯಲ್ಲೇ ಇರುವಂತಹ ಕಾರಣಗಳಿಂದ ಬಹುತೇಕ ಮತ್ತೆ ಇನ್ನೊಂದು JDS ಹೋಗ್ತಕ್ಕಂಥ ಆಲೋಚನೆ ಯೋಜನೆಗಳನ್ನ ಭವಿಷ್ಯಕ್ಕೆ ಅವರು ಮಾಡಿರೋದಿಲ್ಲ. ಇಷ್ಟಿದೆ. ವಾಪಸ್ ಭಾರತೀಯ ಜನತಾ ಪಾರ್ಟಿ ಅವರನ್ನ ಕರೆದುಕೊಂಡರೆ ರಾಜಕೀಯ ವಾತಾವರಣದಲ್ಲಿ 2028 ಚುನಾವಣೆಯಲ್ಲಿ BJPಗೆ ಸ್ವಲ್ಪ ಅಲ್ಲ ಅಲ್ಪ ಅಲ್ಲ ಸೊ ಬಹುತೇಕ ದೊಡ್ಡ ಮಟ್ಟದ ಬಲಾಬಲವನ್ನು ತಗೊಂಡಂಗಾಗುತ್ತೆ. ಆದರೆ 2028 ಚುನಾವಣೆಯಲ್ಲಿ CM ಸ್ಥಾನದ ಗದ್ದುಗೆಯನ್ನು ಏರ್ಬೇಕಾಗಿರ್ತಕ್ಕಂತಹ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಸೊ ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕೆಲವರ ಪ್ರಶ್ನೆಗಳಲ್ಲಿ ಹುಟ್ಟಾಗ್ತದೆ. ಕಾರಣಗಳಿದೆ ಅಲ್ಲೂ ಕೂಡ. BSY ಪುತ್ರ ವಿಜಯೇಂದ್ರ ಅಂದ್ರೆ BSY ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ಸಿನ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿ ನಡ್ಕೊಳ್ತಾರೆ ಅನ್ನುವಂಥ ವಾದ ಯಾರ್ದಪ್ಪ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ದು. ಈಗಲೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗೂ ಪ್ರತಿ ಮಾಧ್ಯಮದಲ್ಲೂ ಕೂಡ ಅದನ್ನೇ ಅವರು ಬಿತ್ತರಿಸೋದು. ಯಾಕೆ ಅಂತಂದ್ರೆ ಈ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಅಭಿವೃದ್ಧಿಗಳಾಗಿರ್ಬಹುದು ಅಥವಾ ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅಥವಾ ಇಲ್ಲಿ ಇವರನ್ನ ನಂಬಿರ್ತಕ್ಕಂಥ ಹಿಂದೂಗಳು ಅಂತೇಳಿ ಕೇಸರಿ ಶಾಲನ್ನ ಹಾಕೊಂಡಿರ್ತಕ್ಕಂಥ ಇಂತಹ ಕೆಲಸವನ್ನ ಮಾಡಿ ಮತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರೋದು ಎಷ್ಟರ ಮಟ್ಟಿಗೆ ನ್ಯಾಯ ಮತ್ತು ಅದೆಷ್ಟರ ಮಟ್ಟಿಗೆ ತದ್ಭವ ರೂಪವನ್ನು ಹೊಂದತ್ತೆ ಅನ್ನುವಂಥದ್ದು ಕೂಡ ಯತ್ನಾಳ್ರವರ ಪ್ರಶ್ನೆ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿ ಕ್ಷಣ ಹೇಳ್ತಾ ಇರ್ತಾರೆ, ಒಂದು ವೇಳೆ ಪಕ್ಷಕ್ಕೆ ಮತ್ತೆ ನನ್ನ ವಾಪಸ್ ಕರೆದುಕೊಳ್ತಾ ಇದ್ರೆ ಸ್ವಂತ ಪಕ್ಷ ಕಟ್ತೀನಿ, JCBಯ ಗುರುತಿನ ಚಿಹ್ನೆಯನ್ನು ಇಡ್ತೀನಿ. ಸೊ ನಾನು ಹೊಸ ಪಕ್ಷದಿಂದ 224 ಕ್ಷೇತ್ರಗಳಲ್ಲೂ ಮೆಂಬರ್ಸ್ಗಳನ್ನ ನಿಲ್ಲಿಸಿ ಆರಿಸ್ಕೊಂಡ್ಬರ್ತೀನಿ ಅನ್ನುವಂಥ ವಾದವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿ ಕ್ಷಣವೂ ಕೂಡ ಮಾತಾಡ್ತಾರೆ. ಹಾಗಾದ್ರೆ ಹೊಸ ಪಕ್ಷ ನಿರ್ಮಾಣ ಯಾವಾಗ, ಯಾವ ಹಂತದಲ್ಲಿ, ಯಾವ ಹಂತವನ್ನು ತಲುಪಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಒಂದಂತೂ ಸತ್ಯ, ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿ ವಾಪಸ್ ಕರ್ಕೊಳ್ಳದೆ ಇದ್ರೆ, ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡರನ್ನ ವಾಪಸ್ ಕರೆದುಕೊಳ್ಳದೆ ಇದ್ರೆ 2028 ಚುನಾವಣೆಯಲ್ಲಿ ಬಹಳ 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 ತೀರಾ ಕಠಿಣವನ್ನ ಅನುಭವಿಸಬೇಕಾಗ್ತದೆ. ಮತ್ತೇನಾದ್ರೂ ಇದೇ ರೀತಿ ಮುಂದುವರೆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲ ಅಂತಂದ್ರೆ 30ರಿಂದ 40 ಸೀಟಿನ ಅಷ್ಟೇ ಬರೋದು ಬಹಳ ಕಠಿಣ ಆಗ್ತದೆ. ಯಾಕಂದ್ರೆ ಹಿಂದುತ್ವದ ತಾಕತ್ತು, ಹಿಂದುತ್ವದ ಆಧಾರ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಹಿಂದುತ್ವದ ಗಟ್ಟಿ ಹುಲಿಗಳನ್ನ ಗಟ್ಟಿತನದಿಂದ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡು ಮತ್ತು ರಾಜಕೀಯ ನೇರ ನುಡಿ ರಾಜಕಾರಣಿ ಅನಿಸ್ಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ನ ಈ ಒಂದು ಚರಿತ್ರೆ ಇದ್ದಂಗೆ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹಿಂದುತ್ವದ ಜನಗಳ ಒಂದು ಆಶೆ ಆಕಾಂಕ್ಷವಾಗಿದೆ. ಅದರ ಜೊತೆಗೆ ಯತ್ನಾಳ್ರವ್ರಿಗೂ ಕೂಡ ಬಹುತೇಕ ಮುಂದಿನ ನಿರ್ಮಾಣಗಳಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಈಗ ಸಿಚುವೇಶನ್ ಅನ್ನು ನೋಡಿದ್ರೆ ಅದೇ ರೀತಿ ಅರ್ಥ ಕೂಡ ಆಗುತ್ತೆ. ಒಟ್ಟಿನಲ್ಲಿ 2028 ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತಷ್ಟು ಮುಖ್ಯಮಂತ್ರಿ ಆಗುವಂತ ಪ್ರಯತ್ನವನ್ನು ಮಾಡಲಿ, ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಬಟಾಬೈಲು ಮಾಡ್ತೇನೆ.